ನಮಸ್ಕಾರ ಸ್ನೇಹಿತರೆ, ಹನುಮಂತನ ಕಥೆ ಕೇಳೋಣ ಬನ್ನಿ. ಹನುಮಂತನ ಈ ಗುಣಗಳು ನಿಮ್ಮಲ್ಲಿಯೂ ಇದ್ದರೆ ಸಮಾಜವನ್ನೇ ಬದಲಾಯಿಸುವಿರಿ. ಹನುಮಂತನು ಮಹಾನ್ ಪರಾಕ್ರಮಿ, ಭಕ್ತಿಯಲ್ಲಿ ಎತ್ತಿದ ಕೈ. ಆದರೂ ಇನ್ನೂ ಸಾಕಷ್ಟು ಗುಣಗಳನ್ನು ನಾವು ಹನುಮಂತನಲ್ಲಿ ನೋಡಬಹುದು ಮತ್ತು ಅವುಗಳನ್ನು ನಾವು ಕೂಡ ನಮ್ಮಲ್ಲಿ ರೂಢಿಸಿಕೊಳ್ಳಬಹುದು. ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅದ್ಭುತ ಗುಣಗಳಾವುವು ಗೊತ್ತೇ? ಹನುಮಂತನಲ್ಲಿನ ಈ ಗುಣಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಜೀವನ ಬದಲಾಗೋದು ಖಂಡಿತ. ತನ್ನ ಪ್ರಭು ರಾಮನಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ರಾವಣನೊಂದಿಗೆ ಹೋರಾಡಿದ ಪರಮ ಭಕ್ತ, ಸೀತಾ ಮಾತೆಯಂತಹ ಮಹಿಳೆಗೆ ಸಹಾಯ ಹಸ್ತ ನೀಡಿದ ಮಾನವೀಯ ಗುಣವುಳ್ಳವನು ಹನುಮಂತ. ರಾವಣ ಸೇವೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಹನುಮಂತನಲ್ಲಿ ನಾವು ರೂಢಿಸಿಕೊಳ್ಳಬೇಕಾದ ಅನೇಕ ಗುಣಗಳಿವೆ. ಸ್ನೇಹಿತ, ಆಪತ್ಬಾಂಧವನಲ್ಲದೆ ಹನುಮಂತನಲ್ಲಿ ಇನ್ನೂ ವಿವಿಧ ಉತ್ತಮ ಗುಣಗಳಿದ್ದವು. ಹನುಮಂತನಲ್ಲಿನ ಈ ಅದ್ಭುತ ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವುದರಿಂದ ಉತ್ತಮ ವ್ಯಕ್ತಿಯಾಗುವುದು ಮಾತ್ರವಲ್ಲ, ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಂಡು ಸಮಾಜವನ್ನು ಬದಲಾಯಿಸಲೂಬಹುದು. ಹನುಮಂತನ ಆ ಗುಣಗಳ ಕುರಿತು ನಾವಿಲ್ಲಿ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಇತರರ ಯೋಗಕ್ಷೇಮದ ಕುರಿತು ಚಿಂತಿಸುವವರ ಸಂಖ್ಯೆ ತುಂಬಾನೇ ಕಡಿಮೆ. ಎಲ್ಲರೂ ಸ್ವಾರ್ಥಿಗಳೇ. ಮೊದಲು ನಾವು ಎನ್ನುವುದು ಎಲ್ಲರಲ್ಲೂ ಇದೆ. ನಾವು ನಮ್ಮ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಇತರರಿಗೆ ಸಾಧ್ಯವಾದಷ್ಟು ಹಾನಿ ಮಾಡುತ್ತೇವೆ. ಅವರನ್ನು ಸಮಸ್ಯೆಗಳ ಸುಳಿಯಲ್ಲಿ ಬೀಳುವಂತೆ ಮಾಡುತ್ತೇವೆ. ಆದರೆ ಆಂಜನೇಯ ಸ್ವಾಮಿ ಯಾವಾಗಲೂ ನಿಸ್ವಾರ್ಥಿಯಾಗಿದ್ದವನು. ಅವನು ತನ್ನ ಮೇಲೆ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ಇತರರ ಬಗ್ಗೆ ಚಿಂತಿಸುತ್ತಿದ್ದನು. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಅವನು ತನ್ನ ಬಗ್ಗೆ ಚಿಂತಿಸದೆ ಶ್ರೀರಾಮ, ಸುಗ್ರೀವ ಮತ್ತು ಇತರರಿಗೆ ಸಹಾಯ ಮಾಡಲು ಮುಂದೆ ಬಂದಿರುವುದಾಗಿದೆ. ಇಂದು ನಾವು ನಮ್ಮ ಯೋಗಕ್ಷೇಮದ ಜೊತೆಗೆ ಇತರರಿಗೂ ಒಳ್ಳೆಯದನ್ನು ಬಯಸಿದರೆ ಜಗತ್ತಿನಲ್ಲಿ ಹರಡಿರುವ ನಕಾರಾತ್ಮಕತೆಯನ್ನು ತೊಡೆದುಹಾಕಬಹುದು. ಹನುಮಂತನು ಶ್ರೀರಾಮನನ್ನು ತನ್ನ ಆರಾಧ್ಯ ದೇವನಾಗಿ ಮಾತ್ರವಲ್ಲದೆ ಸಹೋದರನಾಗಿ, ಸ್ನೇಹಿತನಾಗಿಯೂ ಪರಿಗಣಿಸುತ್ತಿದ್ದನು. ಈ ಕಾರಣಕ್ಕಾಗಿ ಹನುಮಂತನು ಸಂಪೂರ್ಣ ನಂಬಿಕೆಯೊಂದಿಗೆ ಶ್ರೀರಾಮನೊಂದಿಗೆ ಸೀತಾ ಮಾತೆಯ ಹುಡುಕಾಟದಲ್ಲಿ ಭಾಗಿಯಾದನು. ಪ್ರಾಮಾಣಿಕ ಮನಸ್ಸಿನಿಂದ ಶ್ರೀರಾಮನೊಂದಿಗೆ ಇದ್ದನು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಕೇವಲ ತಮ್ಮ ಒಳಿತಿಗಾಗಿ ಯಾರ ನಂಬಿಕೆಯ ಮೇಲೂ ಭರವಸೆಯನ್ನು ಇಟ್ಟುಕೊಳ್ಳುವುದಿಲ್ಲ. ಸ್ವಾರ್ಥಕ್ಕಾಗಿ ಅವರ ಯಾರ ನಂಬಿಕೆಯನ್ನು ಬೇಕಾದರೂ ಕಳೆದುಕೊಳ್ಳಲು ಮುಂದೆ ಬರುತ್ತಾರೆ. ಹನುಮಂತನಂತೆ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಎಲ್ಲರೂ ನಮ್ಮೊಂದಿಗೆ ಸ್ನೇಹದಿಂದ ಇರುತ್ತಾರೆ. ಪ್ರಸ್ತುತ ಸಮಾಜದಲ್ಲಿ ಮಾನವೀಯತೆ ನಶಿಸಿ ಹೋಗುತ್ತಿರುವುದನ್ನು ನಾವೇ ಗಮನಿಸಬಹುದು. ಜನರಲ್ಲಿ ಮಾನವೀಯತೆ, ಸಹಾನುಭೂತಿ ಇರುವ ಬದಲು ಹೆಚ್ಚಾಗಿ ಕಾಮ, ಕ್ರೋಧ, ಮದ ಹಾಗೂ ಮಾತ್ಸರ್ಯವೇ ಹೆಚ್ಚಾಗಿದೆ. ಇಂದಿನ ದಿನಗಳಲ್ಲಿ ಜನರಲ್ಲಿ ಮಾನವೀಯತೆ ಮತ್ತು ದಯೆಯ ಭಾವನೆ ಕಡಿಮೆಯಾಗುತ್ತಿರುವುದರಿಂದ ನಕಾರಾತ್ಮಕತೆ ಹೆಚ್ಚುತ್ತಿದೆ. ಆಂಜನೇಯ ಸ್ವಾಮಿಯಿಂದ ನಾವು ಸಹಾನುಭೂತಿ ಮತ್ತು ಮಾನವೀಯತೆಯ ಮನೋಭಾವವನ್ನು ಕಲಿಯಬಹುದು. ಹನುಮಂತನು ತನ್ನ ಸ್ನೇಹಿತರನ್ನು ಮಾತ್ರವಲ್ಲದೆ ಶತ್ರುಗಳನ್ನು ಸಹ ದಯೆಯಿಂದ ಮತ್ತು ಅವರ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಲು ಹಿಂಜರಿಯದೇ ಇರುವುದನ್ನು ಅನೇಕ ಪೌರಾಣಿಕ ಕಥೆಗಳಲ್ಲಿ ಗಮನಿಸಬಹುದು.